ನಮಸ್ಕಾರ ಗೆಳೆಯರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ವಾಟ್ ಈಸ್ ಟೈಮ್ ಫ್ರೇಮ್. ಟೈಮ್ ಫ್ರೇಮ್ ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ನೋಡೋಣ. ಇಂಟ್ರಾಡೇಗೆ 15 ಮಿನಿಟ್ ಟೈಮ್ ಫ್ರೇಮ್ ಯೂಸ್ ಮಾಡಬೇಕಾ, 5 ಮಿನಿಟ್ ಟೈಮ್ ಫ್ರೇಮ್ ಯೂಸ್ ಮಾಡಬೇಕಾ, 1 ಮಿನಿಟ್ ಟೈಮ್ ಫ್ರೇಮ್ ಯೂಸ್ ಮಾಡಬೇಕಾ, ಅಥವಾ ನಾನು ಜಾಬ್ಗೆ ಹೋಗೋನು, ನನಗೆ ಟೈಮ್ ಇರಲ್ಲ ಸ್ಕ್ರೀನ್ ನೋಡೋಕೆ, ನಾನು ಬಿಸ್ನೆಸ್ ಮ್ಯಾನ್ ಅನ್ನೋರಿಗೆ ಸ್ವಿಂಗ್ ಟ್ರೇಡಿಂಗ್ ಉತ್ತಮ. ಅವರು ಡೈಲಿ ಟೈಮ್ ಫ್ರೇಮ್ ಯೂಸ್ ಮಾಡಬೇಕಾ ಇಲ್ಲ 4 ಅವರ್ ಟೈಮ್ ಬೆಟರ್ ಅಂತ ನೋಡೋಣ. ಟೈಮ್ ಫ್ರೇಮ್ನಲ್ಲಿ ಎರಡು ಥರ. ಒಂದು HTF ಅಂದರೆ ಹೈಯರ್ ಟೈಮ್ ಫ್ರೇಮ್, ಇನ್ನೊಂದು LTF ಅಂದರೆ ಲೋವರ್ ಟೈಮ್ ಫ್ರೇಮ್. ಹೈಯರ್ ಟೈಮ್ ಫ್ರೇಮ್ನಲ್ಲಿ ಅನಲೈಸಿಸ್ ಮಾತ್ರ, ಲೋವರ್ ಟೈಮ್ ಫ್ರೇಮ್ನಲ್ಲಿ ಆ್ಯಕ್ಷನ್ ಅಂದರೆ ಎಕ್ಸಿಕ್ಯೂಷನ್. ಮತ್ತೆ ಕ್ಯಾಂಡಲ್ ಯಾವ ಶೇಪ್ನಲ್ಲಿದೆ, ಆ್ಯಂಗಲ್ ಫಿಂಗ್ ಇದೆಯೋ, ಹ್ಯಾಮರ್ ಇದೆಯೋ, ಡೋಜಿ ಇದೆಯೋ, ಮಾರ್ನಿಂಗ್ ಸ್ಟಾರ್ ಇದೆಯೋ, ಈವ್ನಿಂಗ್ ಸ್ಟಾರ್ ಇದೆಯೋ, ಯಾವ ಥರ ಪ್ಯಾಟರ್ನ್ ಆಗ್ತಾ ಇದೆ, ಯಾವ ಜಾಗದಲ್ಲಿ ಆಗ್ತಾ ಇದೆ ಅನ್ನೋದು, ವೇರ್ ಇಟ್ ಈಸ್ ಹ್ಯಾಪನಿಂಗ್, ಪ್ಲೇಸ್ಮೆಂಟ್ ಯಾವ ಪ್ಲೇಸ್ಮೆಂಟ್ನಲ್ಲಿ ಆಗ್ತಾ ಇದೆ, ಈ ಎಲ್ಲ ಕೆಲಸ ಹೈಯರ್ ಟೈಮ್ ಫ್ರೇಮ್ನಲ್ಲಿ ಬರುತ್ತೆ. ನಾನು ಏನಾದರೂ ಇಂಟ್ರಾಡೇ ಮಾಡಬೇಕಂದ್ರೆ 15 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ ಅನಲೈಸಿಸ್ ಮಾಡುತ್ತೇನೆ, 5 ಮಿನಿಟ್ನಲ್ಲಿ ಆ್ಯಕ್ಷನ್ ಅಂದರೆ ಎಕ್ಸಿಕ್ಯೂಷನ್ ಮಾಡುತ್ತೇನೆ. ವಾಟ್ ಅಬೌಟ್ 1 ಮಿನಿಟ್? 1 ಮಿನಿಟ್ನಲ್ಲಿ 1 ಮಿನಿಟ್ ಕ್ಯಾಂಡಲ್ಸ್ನಲ್ಲಿ ಯಾವ ಥರ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ಓವರ್ ಟ್ರೇಡ್ ಆಗುತ್ತೆ. ಓವರ್ ಟ್ರೇಡ್ ಯಾವ ಥರ ಆಗುತ್ತೆ ಅಂದರೆ, ಇಲ್ಲಿ ನೋಡಿ 9 ಗಂಟೆಗೆ ಸ್ಟಾರ್ಟ್ ಆಗಿರೋ ಮಾರ್ಕೆಟು 3:30 ಅನ್ನೋದರಲ್ಲಿ 375 ಬಾರ್ಸ್ ಅಂದರೆ 375 ಕ್ಯಾಂಡಲ್ಸ್ನಲ್ಲಿ ಫಾರ್ಮ್ ಆಗಿದ್ದಾವೆ. ಇದರಲ್ಲಿ 1 ಮಿನಿಟ್ ಟೈಮ್ ಫ್ರೇಮ್ನಲ್ಲಿ ಓವರ್ ಟ್ರೇಡ್ ಮಾಡೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಅವಾಯ್ಡ್ ದ 1 ಮಿನಿಟ್ ಟೈಮ್ ಫ್ರೇಮ್. ಈಗ ಒಂದು ರೂಲ್ ಮಾಡ್ಕೊಳ್ಳಿ, ಹೈಯರ್ ಟೈಮ್ ಫ್ರೇಮ್ನಲ್ಲಿ ಯು ಟ್ರಸ್ಟೆಡ್ ಮೋರ್ ಅಂದರೆ ಟ್ರಸ್ಟ್ ಮಾಡ್ಬೋದು ಹೈಯರ್ ಟೈಮ್ ಫ್ರೇಮ್ನಲ್ಲಿ. ಎರಡನೇದು ಲೋವರ್ ಟೈಮ್ ಫ್ರೇಮ್. ಲೋವರ್ ಟೈಮ್ ಫ್ರೇಮ್ನಲ್ಲಿ ಚಾಪಿ ಆಗೋ ಸಾಧ್ಯತೆ ಇರುತ್ತೆ. ಟ್ರ್ಯಾಪ್ ಒಳಗಡೆ ಟ್ರ್ಯಾಪ್, ಸಪೋರ್ಟ್ ರೆಸಿಸ್ಟೆನ್ಸ್ ಅಂತೂ ಬಿಡಿ, ಟ್ರ್ಯಾಪ್ ಒಳಗಡೆ ಟ್ರ್ಯಾಪ್ ಆಗುತ್ತೆ. ಈ ಟ್ರೇಡಿಂಗ್ ದುನಿಯಾದಲ್ಲಿ ಒಂದು ಕೊಟೇಶನ್ ಇದೆ, ಲೆಸ್ಸರ್ ಯು ಟ್ರೇಡ್ ದ ಮೋರ್ ಕ್ವಾಲಿಟಿ ಯು ಟ್ರೇಡ್, ಬೆಟರ್ ಫಾರ್ ಯು. ಅಂದರೆ ಚೂಸಿಯಾಗಿ ಟ್ರೇಡ್ ತಗೊಳ್ಳೋದ್ರಲ್ಲಿ ಒಂದು ವಾರಕ್ಕೆ 2 ಟ್ರೇಡ್ ತಗೊಳ್ಳಿ, 3 ಟ್ರೇಡ್ ತಗೊಳ್ಳಿ, ದಿನಕ್ಕೆ 5 ಟ್ರೇಡು 10 ಟ್ರೇಡು ತಗೊಂಡು ಲಾಸ್ ಆಗೋ ಬದಲು ವಾರಕ್ಕೆ 2-3 ಟ್ರೇಡ್ ಉತ್ತಮ. ಇವಾಗ ಟೇಬಲ್ನಲ್ಲಿ ನೋಡೋಣ ಯಾವ ಥರ ಟೇಬಲ್ ಇರುತ್ತೆ. ಇಂಟ್ರಾಡೇ ಮಾಡಬೇಕಂದ್ರೆ ಸ್ವಿಂಗ್ ಇನ್ ಅವರ್ಸ್, ಸ್ವಿಂಗ್ ಇನ್ ಡೇಸ್, ಪೊಸಿಷನಲ್ ಇನ್ವೆಸ್ಟ್ಮೆಂಟ್, ಇದು ಟೈಮ್ ಫ್ರೇಮ್ ಪ್ರಕಾರ. ಇಂಟ್ರಾಡೇನಲ್ಲಿ 15 ಮಿನಿಟ್ ಅಂದರೆ ಅನಲೈಸಿಸ್ ಮಾಡೋದು, 15 ನಿಮಿಷದಲ್ಲಿ ಅನಲೈಸಿಸ್ ಮಾಡಿ 5 ನಿಮಿಷದಲ್ಲಿ ಎಕ್ಸಿಕ್ಯೂಷನ್ ಮಾಡೋದು. ಇಲ್ಲಿ ಹೋಲ್ಡ್ ಅಂದರೆ ಹೋಲ್ಡ್, ಎಷ್ಟು ದಿವಸ ಎಷ್ಟು ನಿಮಿಷದ ತನಕ ನಾನು ಹೋಲ್ಡ್ ಮಾಡಬೇಕನ್ನೋದು ಇದು. ಆಮೇಲೆ ಸ್ವಿಂಗ್ ಇನ್ ಅವರ್ಸ್, 1 ಅವರ್ ಅನಲೈಸಿಸ್ ಮಾಡಿ 15 ಮಿನಿಟ್ ಎಕ್ಸಿಕ್ಯೂಷನ್. ಹೋಲ್ಡ್ ಎಲ್ಲಿವರೆಗೂ ಅಂದರೆ 20 ಅವರ್ಸ್, 24 ಅವರ್ಸ್, 48 ಅವರ್ಸ್ವರೆಗೂ ಹೋಲ್ಡ್ ಮಾಡ್ಬೋದು ಇದರಲ್ಲಿ. ಸ್ವಿಂಗ್ ಇನ್ ಡೇಸ್ ಅಂದರೆ 1 ಡೇ ಟೈಮ್ ಫ್ರೇಮ್ ಯೂಸ್ ಮಾಡಿ 1 ಅವರ್ನಲ್ಲಿ ಆ್ಯಕ್ಷನ್ ತಗೊಳ್ಳೋದು. ಅಲ್ಲಿ ಹೋಲ್ಡ್ ಮಾಡೋದು 4 ದಿನ, 5 ದಿನ, 6 ದಿನ ಆ ಥರ ಹೋಲ್ಡ್ ಮಾಡೋದು. ಪೊಸಿಷನಲ್ನಲ್ಲಿ 1 ವೀಕ್ ಕ್ಯಾಂಡಲ್ ನೋಡಿ 1 ಡೇನಲ್ಲಿ ಎಕ್ಸಿಕ್ಯೂಷನ್ ಮಾಡೋದು. ಅಂದರೆ 1 ವೀಕ್ ಅನಲೈಸಿಸ್ ಮಾಡಿ, 1 ವೀಕ್ ಕ್ಯಾಂಡಲ್ ಸ್ಟಿಕ್ ಅನಲೈಸಿಸ್ ಮಾಡಿ 1 ಡೇ ಟೈಮ್ ಫ್ರೇಮ್ನ ಯೂಸ್ ಮಾಡೋದು. ಇಲ್ಲಿ ಹೋಲ್ಡ್ ಮಾಡೋದು 1 ವೀಕ್ ಆದರೂ ಆಗಿರ್ಬೋದು, 2 ವೀಕ್ ಆದರೂ ಆಗಿರ್ಬೋದು. ಇಲ್ಲಿ ಇನ್ವೆಸ್ಟ್ಮೆಂಟ್ ಯಾವ ಥರ ಅಂದರೆ, ಇನ್ವೆಸ್ಟ್ಮೆಂಟ್ ಮಾಡೋದು ಮಂತ್ಲಿ ಕ್ಯಾಂಡಲ್ ಸ್ಟಿಕ್ ನೋಡಿ, ಮಂತ್ಲಿ ಕ್ಯಾಂಡಲ್ ಸ್ಟಿಕ್ನಲ್ಲಿ ಅನಲೈಸಿಸ್ ಮಾಡೋದು, ವೀಕ್ಲಿ ಕ್ಯಾಂಡಲ್ ಸ್ಟಿಕ್ನಲ್ಲಿ ಎಕ್ಸಿಕ್ಯೂಷನ್ ಅಂದರೆ ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋದು. ಹೋಲ್ಡ್ ಎಲ್ಲಿವರೆಗೂ ಅಂದರೆ ನೀವು 1 ಮಂತ್ ಆದರೂ ಹೋಲ್ಡ್ ಮಾಡ್ಬೋದು, 2 ಮಂತ್ ಆದರೂ ಹೋಲ್ಡ್ ಮಾಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನಿಸುತ್ತೆ. ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿ ಟ್ರೇಡಿಂಗ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.